ಬಾಲಿವುಡ್ ನಟಿ ಕಮ್ ಮಾಡೆಲ್ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಬಹಳ ಚರ್ಚೆ ಆಗ್ತಿದೆ ದೇಶಾದ್ಯಂತ ಈಗ. ಯಾಕಂದರೆ ಹೃದಯಾಘಾತಕ್ಕೆ ಬಲಿಯಾಗುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನಮ್ಮ ಕರ್ನಾಟಕೇನು ಹೊರತಾಗಿಲ್ಲ. ನಿಮಗೆಲ್ಲ ಗೊತ್ತೇ ಇರುತ್ತೆ ಶಫಾಲಿ ಅವರ ನಟನೆ ಮತ್ತು ಅವರ ಮಾಡಲಿಂಗು ಹೇಗಿತ್ತು ಅಂಥೇಳಿ. ಮಧ್ಯರಾತ್ರಿ ಆಸ್ಪತ್ರೆಗೆ ದಾಖಲು ಮಾಡಿದರೂ ಕೂಡ ಬದುಕುಳಿದಿರಲಿಲ್ಲ ಅವರು. ನಿಖರ ಕಾರಣ ಇನ್ನೂ ಕೂಡ ಗೊತ್ತಾಗಿಲ್ಲ ಅಂತ ಪೊಲೀಸರು ಹೇಳಿದ್ದಾರೆ. ಮರಣೋತ್ತರ ಪರೀಕ್ಷೆ ಬಳಿಕ ಸಾವಿನ ಕಾರಣ ಬಹಿರಂಗ ಆಗುತ್ತೆ. ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾದಲ್ಲಿ, ಅಂದರೆ ಹುಡುಗರು ಸಿನಿಮಾ ನೀವೆಲ್ಲ ನೋಡಿರ್ತೀರಿ. ಪಂಕಜ ಹಾಡಿಗೆ ಫೇಮಸ್ ಇವರು. ಹಿಂದಿ ಬಿಗ್ ಬಾಸ್ ಶೋನಲ್ಲೂ ಕೂಡ ಭಾಗವಹಿಸಿದ್ರು ಶಫಾಲಿ. ನಾ ಬೋರ್ಡು ಇರೋದ ಬಸ್ಸನ್ನು ಹತ್ತಿ ಬಂದೆ ಚೋಕರಿ ಅಂತ ಆ ಸಾಂಗ್ ನೋಡಿರ್ತೀರಿ. ಅವರು ಅದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಹುಡುಗರು ಸಿನಿಮಾದು. ಜೊತೆಗೆ ಹಿಂದಿ ಬಿಗ್ ಬಾಸ್ ಸೀಸನಲ್ಲೂ ಕೂಡ ಭಾಗಿಯಾಗಿದ್ದರು. ಕಾಂತಾಲಾಗ ಆ ಹಾಡು ಕೂಡ ಕೇಳಿರ್ತೀರಿ. ಅದರ ನಟಿ ಕೂಡ ಹೌದು ಶಫಾಲಿ. ಮುಂಬೈನ ಅಪಾರ್ಟ್ಮೆಂಟ್ನಲ್ಲಿ ಮಧ್ಯರಾತ್ರಿ ಸಾವನ್ನಪ್ಪಿದ್ದಾರೆ. 42 ವರ್ಷ ವಯಸ್ಸಾಗಿತ್ತು. ಆದರೂ ಕೂಡ ಫಿಟ್ ಆ್ಯಂಡ್ ಫೈನ್ ಆಗಿದ್ದರು ಶಫಾಲಿ ಜರಿವಾಲಾ. ಫಿಟ್ನೆಸ್ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸ್ತಾ ಇದ್ರು. ತೀವ್ರ ಚರ್ಚೆನ ಹುಟ್ಟುಹಾಕಿದೆ ಬಾಲಿವುಡ್ ನಟಿಯ ಈ ದುರಂತ. ಯಾಕಂತ ಹೇಳಿದ್ರೆ ನೋಡಿ, ಎಂತಿಂಥ ಘಟನೆಗಳನ್ನು ನಾವು ನೋಡ್ತಾ ಇದ್ದೀವಿ ಅಂಥೇಳಿ. ನಮ್ಮಲ್ಲೇ ಎಷ್ಟೋ ಕಲಾವಿದರು ಹೃದಯಾಘಾತಕ್ಕೆ ಬಲಿಯಾಗಿ ಹೋದರು. ಹಾಸನದಲ್ಲಿ ನೋಡ್ತಾ ಇದ್ದೀವಿ ನಾವು 16 ಜನ ಒಂದೇ ತಿಂಗಳು, ಒಂದು 30ರಿಂದ 40 ದಿನಗಳ ಅಂತರದಲ್ಲಿ. ಹಾಗಾಗಿಯೇ ಸಾಕಷ್ಟು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಜೊತೆಗೆ ಯುವತಿಯರಲ್ಲೇ ಹೆಚ್ಚಾಗಿ ಹೃದಯಾಘಾತಗಳು ಆಗ್ತಾ ಇದ್ದಾವೆ. ನೋಡಿ, ಇದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಹೃದ್ರೋಗ ತಜ್ಞರಾಗಿರುವಂಥ ಭಾನು ಪ್ರಕಾಶ್ ಅವರು ನೇರವಾಗಿ ಜಾಯ್ನ್ ಆಗ್ತಾ ಇದ್ದಾರೆ ಝೂಮಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ ಡಾಕ್ಟರ್. ಬಹಳ ಆತಂಕ ಆಗ್ತಾ ಇದೆ. ಇತ್ತೀಚೆಗೆ ನೋಡ್ತಾ ಇದ್ದೀವಿ ನಾವು, ಈಗ ಶಫಾಲಿ ಅನ್ನುವಂಥ ಒಬ್ಬ ಬಾಲಿವುಡ್ ನಟಿ ಕೂಡ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಜೊತೆಗೆ ಹಾಸನದಲ್ಲಿ ಒಂದೇ ತಿಂಗಳ ಅಂತರದಲ್ಲಿ 16 ಜನ ಬಲಿಯಾಗಿದ್ದಾರೆ ಡಾಕ್ಟರ್. ಹಾಗಾಗಿನೇ ಅದರಲ್ಲೂ ಯುವತಿಯರೇ ಹೆಚ್ಚಾಗಿ ಸಾವನ್ನಪ್ತಾ ಇದ್ದಾರೆ. ಅಂದರೆ ಪ್ರಮುಖವಾಗಿ ಯುವತಿಯರನ್ನೇ ಈ ರೀತಿ ಟಾರ್ಗೆಟ್ ಆಗಲಿಕ್ಕೆ ಕಾರಣಗಳು ಏನು ಅನ್ನೋದು. ನಮಸ್ಕಾರ ಸರ್, ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸೊ ಇದ್ರ ಬಗ್ಗೆ ನಾನು ಮುಂಚೆನೂ ಕೂಡ ಬಹಳಷ್ಟು ಮಾಹಿತಿನ ಶೇರ್ ಮಾಡ್ಕೊಂಡಿದ್ದೇನೆ. ಸೊ ಇತ್ತೀಚಿನ ದಿನಗಳಲ್ಲಿ, ಕಳೆದ ಕೆಲವು ವರ್ಷಗಳಲ್ಲಿ, ಡೆಕೇಡ್ಸ್ ಅಲ್ಲಿ, 1 ಅಥವಾ 2 ಡೆಕೇಡ್ ಅಲ್ಲಿ ನಾವು ನೋಡಿದಾಗ ಯಂಗ್ಸ್ಟರ್ಸ್ ಅಲ್ಲಿ ಡೆಫಿನೆಟ್ಲಿ ನೀವು ಹೇಳಿದಾಗೆ ಹೃದಯಾಘಾತ ಅಥವಾ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಹೆಚ್ಚಿಗೆ ಆಗಿರೋದಂತೂ ಖಚಿತ. ಕಾರಣ ಇಷ್ಟೇನೆ, ನಮ್ಮ ಜೀವನ ಶೈಲಿ ಫಸ್ಟ್ ಬರ್ತದೆ. ಜೀವನ ಶೈಲಿ ಅಂತಂತಂದ್ರೆ ನಾವು ಯಾವ ರೀತಿ ಆಹಾರ ತಗೊಳ್ತಾ ಇದ್ದೇವೆ, ಯಾವ ರೀತಿ ವ್ಯಾಯಾಮ ಮಾಡ್ತಾ ಇದ್ದೇವೆ, ಮತ್ತೆ ನಮ್ಮ ಒತ್ತಡದ ಲೆವೆಲ್ ಹೇಗಿದೆ, ಮತ್ತೆ ನಾವು ಸಾಕಷ್ಟು ನಿದ್ದೆ ಮಾಡ್ತಾ ಇದೀವಾ ಇಲ್ವಾ, ಮತ್ತೆ ಬ್ಯಾಲೆನ್ಸ್ ಡಯಟ್ ತಗೊಳ್ತಾ ಇದೀವಾ ಇಲ್ವಾ, ಈ ತರದೆಲ್ಲ ಬರುತ್ತೆ. ಅದ್ರ ಕಡೆ ನಮ್ಮ ಯುವಕರು ತುಂಬಾ ಗಮನ ಹರಿಸ್ತಾ ಇಲ್ಲ. ಸೊ ನಮ್ಮ ಆಹಾರ ಹೇಗಾಗ್ಬಿಟ್ಟಿದೆ ಅಂದ್ರೆ ತುಂಬಾ ಹೈ ಕ್ಯಾಲೋರಿ ಡಯಟ್, ಹೈ ಕಾರ್ಬೋಹೈಡ್ರೇಟ್ ಡಯಟ್ ಆಗ್ಬಿಟ್ಟು ನಮ್ಮ ಶರೀರದಲ್ಲಿ ಅಬ್ನಾರ್ಮಲ್ ಕೊಲೆಸ್ಟ್ರಾಲ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಯಾವಾಗ ಇದು ಅಬ್ನಾರ್ಮಲ್ ಕೊಲೆಸ್ಟ್ರಾಲ್ಸ್ ಜಾಸ್ತಿ ಆಗುತ್ತೋ ಅದು ಒಳಗಡೆ ರಕ್ತನಾಳಗಳಲ್ಲಿ ಕಟ್ಕೊಳ್ತಾ ಹೋಗುತ್ತೆ. ಇದು ಕಾಲಕ್ರಮೇಣ ಆಗ್ತಕ್ಕಂತಹ ಪ್ರಕ್ರಿಯೆ. ಯಾವುದು ಸಡನ್ ಆಗಿ ಆಗೋದಿಲ್ಲ, ಅದು ಒಳಗಡೆನೆ ಸಮಸ್ಯೆಗಳು ಆಗ್ತಾ ಇರ್ತದೆ. ಯಾವತ್ತೋ ಒಂದು ದಿನ ಅದು ಸಡನ್ ಆಗಿ ಕಾಣ್ತದೆ. ಸೊ ಆಹಾರ ಪದ್ಧತಿ ಫಸ್ಟ್ ಸರಿ ಮಾಡ್ಕೋಬೇಕು. ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್ ಅಂತ ನಾವೇನ್ ಕರಿತೀವಿ ಅದನ್ನ ಕಮ್ಮಿ ಮಾಡಿ, ಪ್ರೋಟೀನ್ ಅಂಶ ಹೆಚ್ಚಿಗೆ ಮಾಡ್ಕೊಂಡು, ನಾರಿನ ಪದಾರ್ಥ ಹೆಚ್ಚಿಗೆ ಮಾಡ್ಕೊಂಡು, ಆದಷ್ಟು ಹೊರಗಡೆ ಆಹಾರ ಅವಾಯ್ಡ್ ಮಾಡಬೇಕು. ಸೊ ಬಹಳಷ್ಟು ಯಂಗ್ಸ್ಟರ್ಸ್ 90% ಹೊರಗಡೆ ಊಟ ಮಾಡೋಕ್ ಶುರು ಮಾಡ್ಬಿಟ್ಟಿದ್ದಾರೆ. ಪ್ರತಿನಿತ್ಯ ಒಂದೊತ್ತು ಹೋಟ್ಲಲ್ಲಿ ಊಟ ಮಾಡೋದು, ಇಲ್ಲ ತಿಂಡಿ, ಇಲ್ಲ ಮಧ್ಯಾಹ್ನದ ಊಟ, ಇಲ್ಲ ರಾತ್ರಿ ಊಟ. ಹೊರಗಡೆ ಫುಡ್ ಇಂದ ಏನಾಗುತ್ತೆ, ಬಹಳಷ್ಟು ಕ್ಯಾಲೋರೀಸ್ ನಮ್ಮ ಶರೀರಕ್ಕೆ ಪ್ರೋಸೆಸ್ಡ್ ಫುಡ್ ಎಲ್ಲ ಬಂದ್ಬಿಡ್ತದೆ. ಅದನ್ನ ಲಿವರ್ ಹ್ಯಾಂಡಲ್ ಮಾಡಕ್ ಆಗೋದಿಲ್ಲ. ಆದಷ್ಟು ನಾರಿನ ಪದಾರ್ಥ ಹೆಚ್ಚಿಗೆ, ಸೊಪ್ಪು, ತರಕಾರಿಗಳು, ಹಣ್ಣುಗಳು, ಈ ತರದ ಆಹಾರನ ಹೆಚ್ಚಿಗೆ ಬಳಸ್ಕೋಬೇಕು. ಮೊಳಕೆ ಕಾಳುಗಳು, ಈ ತರದೆಲ್ಲ ಬಳಸ್ಕೋಬೇಕಾಗತ್ತೆ. ಮತ್ತೆ ನಾವು ಏನೇ ಆಹಾರ ತಗೊಂಡು, ಏನೇ ಕ್ಯಾಲೋರೀಸ್ ತಗೊಂಡ್ರು ಕೂಡ ಅದನ್ನ ಬರ್ನ್ ಮಾಡಬೇಕಾಗತ್ತೆ. ವ್ಯಾಯಾಮ ಮಾಡ್ಬಿಟ್ಟು ಸ್ವಲ್ಪ ಕರಗಿಸ್ಬೇಕಾಗತ್ತೆ. ಡಾಕ್ಟರ್ ಒಂದು ಇಲ್ಲಿ ಶಫಾಲಿ ಒಂದು ಎಕ್ಸಾಂಪಲ್ ಅಷ್ಟೇ. ಈ ಹಿಂದೆ ನಮ್ಮಲ್ಲೂ ಕೂಡ ಗಣ್ಯರೇ ಕಾರ್ಡಿಯಾಕ್ ಅರೆಸ್ಟ್ ಆಗಿ ತೀರ್ಕೊಂಡಂಥ ಉದಾಹರಣೆಗಳಿದ್ದಾವೆ. ಹಾಗಾಗಿ ಅವರೆಲ್ಲರೂ ಫಿಟ್ ಆಗಿರ್ತಾರೆ, ವ್ಯಾಯಾಮ ಮಾಡ್ತಿರ್ತಾರೆ, ಅದರ ಜೊತೆಗೆ ಆಕ್ಟಿವ್ ಆಗಿರ್ತಾರೆ, ಒಳ್ಳೆ ಫುಡ್ಡನ್ನು ತೆಗೆದುಕೊಳ್ತಾ ಇರ್ತಾರೆ. ಆದರೂ ಕೂಡ ಈ ರೀತಿ ಆಗ್ಲಿಕ್ಕೆ ಕಾರಣ ಏನು ಅನ್ನೋದು ಒಂದು ಪ್ರಶ್ನೆ. ಯಾಕಂತ ಹೇಳಿದ್ರೆ ನೀವು ಹೇಳ್ತಾ ಇದ್ರಿ ನಮ್ಮ ಜೀವನ ಮಟ್ಟ ಅಥವಾ ನಮ್ಮ ಆಹಾರದ ಒಂದು ವಿಧಾನ ಹೇಗಿರಬೇಕು ಅಂತ, ಎಲ್ಲ ಸರಿದು ಕೂಡ ಹೀಗಾಗ್ತಿದೆ ಅನ್ನುವಂಥದ್ದು ಅನುಮಾನ ಈಗ. ಹೌದು,
ಸೊ ಒಂದೇ ಒಂದು ಕಾರಣ ಇಲ್ಲಿ ನಾವು ಹೇಳೋದಕ್ಕಾಗೋದಿಲ್ಲ. ಇದು ಓಕೆ. ಬಂಚ್ ಆಫ್ ರೀಸನ್ಸ್, ಅಂದ್ರೆ ಬಹಳಷ್ಟು ಕಾರಣಗಳು ಸೇರಿ ಕಾಯಿಲೆ ಮಾಡಿರ್ತದೆ. ಹ್ಮ್. So ನಾನು ಹೇಳಿದೆ ಮೊದಲನೇದು ಲೈಫ್ ಸ್ಟೈಲ್ ಬಗ್ಗೆ ಮಾತಾಡಿದೆ, ಆಹಾರ ಮತ್ತೆ ವ್ಯಾಯಾಮ ಅನ್ನೋದ್ರ ಬಗ್ಗೆ ಬಹಳಷ್ಟು ಜನ ಮಾಡ್ತಿದ್ದಾರೆ, ನಾ ಇಲ್ಲ ಅಂತ ಹೇಳೋದಿಲ್ಲ. ಕರೆಕ್ಟ್. ಅದರ ಜೊತೆಗೆ ಒತ್ತಡದ ಜೀವನ ಶೈಲಿ, ಹೌದು. ಸೊ ಸ್ಟ್ರೆಸ್ಫುಲ್ ಲೈಫ್ ಸ್ಟೈಲ್ ಅಂತ ನಾವು ಕರಿತೀವಿ, ಇವೆಲ್ಲ ನಾವೆಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಬರ್ತದೆ. ಹ್ಮ್. ಸೊ ಸಾಕಾಗುವಷ್ಟು ನಾವು ನಿದ್ದೆನ ಮಾಡ್ತಾ ಇರೋದಿಲ್ಲ ಮನಸ್ಸನ್ನ ರಿಲ್ಯಾಕ್ಸ್ ಮಾಡ್ಲಿಕ್ಕೆ. ಹೌದು. ಸೊ ಹಾಗಾಗಿ ನಿದ್ದೆ ಅಟ್ಲೀಸ್ಟ್ ಒಂದು 7 ಅವರ್ ಆದ್ರೂ ನೆಮ್ಮದಿಯ ನಿದ್ದೆ ಬೇಕಾಗತ್ತೆ. ಕರೆಕ್ಟ್. ಎರಡನೇದು ಒತ್ತಡ. ನಮ್ಮ ಶರೀರದಲ್ಲಿ ಏನಾಗ್ತಾ ಇದೆ ಇತ್ತೀಚೆಗೆ, ಬಹಳ ಬೇಗ ಸಕ್ಸಸ್ಫುಲ್ ಆಗ್ಬೇಕು, ಹ್ಮ್. ಬಹಳ ಬೇಗ ನಾವು ಜೀವನದಲ್ಲಿ ಸಾಧನೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಏನಾಗ್ತಾ ಇದೆ, ಹ್ಮ್. ಬಹಳ ವೇಗವಾಗಿ ಓಡ್ತಾ ಇದ್ದೀವಿ. ಕರೆಕ್ಟ್. ಇದರಿಂದ ಶರೀರದ ಮೇಲೆ ಒತ್ತಡ ಬೀಳ್ತದೆ, ಬಹಳಷ್ಟು ನೆಗೆಟಿವ್ ಕೆಮಿಕಲ್ಸ್ ರಿಲೀಸ್ ಆಗ್ತದೆ. ಹ್ಮ್. ಅದು ಕಾಲಕ್ರಮೇಣ ಒಳಗಡೆನೆ ಸೇರ್ಕೊಂಡು ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಹ್ಮ್. ಸೊ ಈವನ್ ಕೊಲೆಸ್ಟ್ರಾಲ್ಸ್ ನಾರ್ಮಲ್ ಇದ್ರೂ ಸಹಿತ ಬ್ಲಾಕೇಜ್ ಆಗುವಂತಹ ಚಾನ್ಸಸ್ ಸ್ಟ್ರೆಸ್ಫುಲ್ ಲೈಫ್ ಸ್ಟೈಲ್ ಇದ್ದವರಿಗೆ ಜಾಸ್ತಿ. ನಿಜ ಡಾಕ್ಟರ್. ಇನ್ನೊಂದು, ಈಗ ಎಲ್ಲರೂ ಸಹಜವಾಗಿ ಕೇಳ್ತಾ ಇರೋದು, ಈಗ ನಮ್ಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಥವಾ ನನಗೇನೋ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ, ನನಗೆ ಮೊದಲೇ ಅದ್ರ ಮುನ್ಸೂಚನೆ ಗೊತ್ತಾಗೋದಿಲ್ವಾ, ಎದೆ ನೋವು ಅಥವಾ ವಾಕರಕ್ಕೆ ಬರೋದು, ಈ ರೀತಿ ಏನಾದರೂ ಸಿಗ್ನಲ್ ಥರ ಅದು ಗೊತ್ತಾಗೋದಿಲ್ವಾ ಹಾಗಾದರೆ ಅಂತ? ಅದೇ ಏನಾಗ್ತದೆ, 90% ಗಿಂತ ಹೆಚ್ಚಿಗೆ ಜನರು ನಮ್ಮ ಹತ್ರ ಏನೋ ಈಗ ಹೃದಯಾಘಾತ ಆಗಿ ಬರ್ತಾರೆ ನಮ್ಮ ಆಸ್ಪತ್ರೆಗೆ. ಹ್ಮ್. ನಾನು ಕಳೆದ 15 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಓಕೆ. ಸೊ 90% ಆಫ್ ದ ಹಾರ್ಟ್ ಅಟ್ಯಾಕ್ ಪೇಷಂಟ್ಸ್ ಏನ್ ಸಡನ್ ಆಗಿ ನಮ್ಮ ಎಮರ್ಜೆನ್ಸಿಗೆ ಬರ್ತಾರೆ, ಯಾರಿಗೂ ಸೂಚನೆ ಇರೋದಿಲ್ಲ, ಓಹೋ. ಸಡನ್ ಸಿಂಪ್ಟಮ್ ಆಗಿ ಬರ್ತಾರೆ. ಹ್ಮ್. ಕಾರಣ ಏನು ಅಂತಂತಂದ್ರೆ ಬಹಳಷ್ಟು ಕಾಯಿಲೆಗಳು ಸೂಚನೆ ಕೊಡೋದಿಲ್ಲ, ಓಕೆ. ಅಥವಾ ಸೂಚನೆ ಕೊಟ್ಟಿದ್ರು ಬಹಳ ಮೈಲ್ಡ್ ಆಗಿ ಕೊಟ್ಟಿರ್ತದೆ, ನಾವು ನೆಗ್ಲೆಕ್ಟ್ ಮಾಡಿರ್ತೀವಿ. ಕರೆಕ್ಟ್. ಗ್ಯಾಸ್ಟ್ರಿಕ್ ಅನ್ಕೊಂಡು, ಅಸಿಡಿಟಿ ಅನ್ಕೊಂಡು, ಅಥವಾ ಇದು ಬಿಡು ನೆನ್ನೆ ಸರಿಯಾಗಿ ನಿದ್ದೆ ಮಾಡಿಲ್ಲ ಅದಕ್ಕೆ ಸುಸ್ತಾಗಿದೆ ಅನ್ಕೊಂಡು, ಹ್ಮ್. ಈ ನೆನ್ನೆ ಟ್ರಾವೆಲ್ ಮಾಡಿದ್ದೆ ಅದಕ್ಕೆ ಈ ತರ ಆಯ್ತು ಅನ್ಕೊಂಡು, ಈ ತರದ ಒಂದು ಎಲ್ಲೋ ಒಂದ್ ಕಡೆ ಸ್ವಲ್ಪ ಸೂಚನೆಗಳನ್ನ ನಾವು ಸೈಡ್ ಲೈನ್ ಮಾಡಿರ್ತೀವಿ. ಹೌದು. ಸೊ ಸೂಚನೆಗಳು ಇರ್ಲಿ ಬಿಡ್ಲಿ, ಒಂದು ವಯಸ್ಸಾದ್ಮೇಲೆ ರೆಗ್ಯುಲರ್ ಚೆಕಪ್ ನ ಮಾಡ್ಕೊಳ್ಳೋ ಒಂದು ಅಭ್ಯಾಸ ಇಟ್ಕೊಳ್ಳೋದು ಬಹಳ ಒಳ್ಳೇದು. ಹ್ಮ್. 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 ಸೊ ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ರೆಗ್ಯುಲರ್ ಚೆಕಪ್ ನಾವು ಟ್ರೆಡ್ಮಿಲ್ ಟೆಸ್ಟ್ ಅಂತ ಮಾತಾಡ್ತೀವಿ, TMT. ಓಕೆ. ಸೊ ಯಾರ್ಯಾರಿಗೆ 30 ವರ್ಷ ದಾಟಿದ್ಯೋ ಎಲ್ರು ಒಂದು TMT ನ ಪ್ರತಿ ವರ್ಷ ಮಾಡ್ಕೊಳ್ತಾ ಇರೋದು ಒಳ್ಳೇದು. ಹ್ಮ್. ಹ್ಮ್. ಕೊಲೆಸ್ಟ್ರಾಲ್ ಹೆಚ್ಚಿಗೆ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಳೋದು ಒಳ್ಳೇದು, Okay. ತಮ್ಮ BP ನೋಡ್ಕೊಳ್ಳೋದು ಒಳ್ಳೇದು, ಮತ್ತೆ ಶುಗರ್ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಳೋದು ಒಳ್ಳೇದು. ಕರೆಕ್ಟ್. ಅಂದ್ರೆ ಆಮೇಲೆ ನಮ್ಮ ತೂಕದ ಕಡೆನೂ ಗಮನ ಹರಿಸಬೇಕು. ಕರೆಕ್ಟ್. ಕರೆಕ್ಟ್ ಡಾಕ್ಟರ್. ಈಗ ಹಾಸನದಲ್ಲಿ ನಾವು, ಐಟಮ್ಸ್ ಹೌದು, ಹಾಸನದಲ್ಲಿ ನಾವು ಎಕ್ಸಾಂಪಲ್ ಕೊಡೋದಾದ್ರೆ ಎಲ್ಲೂ ಕೂಡ ಈ ರೀತಿ ಆಗಿಲ್ಲ ಡಾಕ್ಟರ್, ಹಾಗಾಗಿನೇ ಆತಂಕ ಉಂಟಾಗ್ತಾ ಇದೆ. ಇನ್ನೊಂದು, ಎಲ್ಲರೂ ಈಗ ಸಹಜವಾಗಿ ಕೇಳ್ತಾ ಇರೋದು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನಾವು ಕೋವಿಡ್ ಟೈಮ್ನಲ್ಲಿ ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ವಿ, ಅದ್ರದ್ದು ಏನಾದರೂ ಎಫೆಕ್ಟ್ ಆಯ್ತಾ ಅಂತ, ಈ ಥರದ ಪ್ರಶ್ನೆಗಳು ಕೂಡ ನಮ್ಮ ಮುಂದೆ ಬರ್ತಾ ಇದಾವೆ ಡಾಕ್ಟರ್. ಇಲ್ಲ, ಕೋವಿಡ್ ವ್ಯಾಕ್ಸಿನ್ ಬಗ್ಗೆ ನಾವು ಮಾತಾಡೋದಾದ್ರೆ ಡೈರೆಕ್ಟ್ ಕೋರಿಲೇಷನ್ ಎಲ್ಲೂ ಕೂಡ ನಮ್ಗೆ ಎವಿಡೆನ್ಸ್ ಅಲ್ಲಿ ಸಿಕ್ಕಿಲ್ಲ. ಕರೆಕ್ಟ್. ಕೋವಿಡ್ ವ್ಯಾಕ್ಸಿನ್ ಹಾಕಿದ ತಕ್ಷಣ ಈ ರೀತಿ ಆಯ್ತು ಅಂತ ಎಲ್ಲೂನು ಕೂಡ ಡೈರೆಕ್ಟ್ ಎವಿಡೆನ್ಸ್ ಇಲ್ಲ, ಎಲ್ಲ ಕೊರಬರೇಟಿವ್ ಎವಿಡೆನ್ಸ್ ಇರಬಹುದು ಅನ್ನೋ ಊಹಾಪೋಹಗಳಷ್ಟೇನೇನೆ. ಹ್ಮ್. ಆದ್ರೆ ಕೋವಿಡ್ ಕಾಯಿಲೆಯಿಂದ ಬಹಳಷ್ಟು ಜನಕ್ಕೆ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು, ಪಲ್ಮನರಿ ಎಂಬೋಲಿಸಮು, ಮತ್ತೆ ರಕ್ತನಾಳದಲ್ಲಿ ಕೊಲೆಸ್ಟ್ರಾಲ್ ಮತ್ತೆ ಬ್ಲಡ್ ಕ್ಲಾಟ್ಸ್ ಆಗ್ತಕ್ಕಂತಹ ಚಾನ್ಸಸ್ ಆ ಸಮಯದಲ್ಲಿ ತುಂಬಾ ಆಯ್ತು. ಓಕೆ. ಬಟ್ ಸಿ ಅಗೈನ್, ಈಗ ಕೋವಿಡ್ ವ್ಯಾಕ್ಸಿನ್ ಹ್ಯಾಸ್ ಸೇವ್ಡ್ ಸೋ ಮೆನಿ ಲೈಫ್ಸ್. ಹ್ಮ್. 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 ಸೊ ಹಾಗಾಗಿ ವ್ಯಾಕ್ಸಿನ್ ನಾವು ಟಾರ್ಗೆಟ್ ಮಾಡೋದು ಕಷ್ಟ ಆಗುತ್ತೆ, ಡೈರೆಕ್ಟ್ ಎವಿಡೆನ್ಸ್ ಸಿಗ್ತಾ ಇಲ್ಲ. ಹ್ಮ್. 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 ಡಾಕ್ಟರ್, ಇತ್ತೀಚೆಗೆ ನೋಡ್ತಾ ಇದ್ದೀವಿ ಕಾರ್ಡಿಯಾಕ್ ಅರೆಸ್ಟ್ ಜಾಸ್ತಿ ಆಗ್ತಾ ಇದ್ದಾವೆ. ಈಗ ಹೃದಯಾಘಾತ, ಹೃದಯ ಸ್ತಂಭನ ನಮಗೆ ವ್ಯತ್ಯಾಸ ಗೊತ್ತಿದೆ. ಈಗ ಹೃದಯಾಘಾತ ಅಂತಂದಾಗ ಅದನ್ನೇನೋ ಪಂಪಿಂಗ್ ಅಥವಾ ಏನೋ ಒಂದು ಪ್ರಯತ್ನವನ್ನು ಮಾಡ್ತಾರೆ ಜೀವನ ಉಳಿಸ್ಲಿಕ್ಕೆ. ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ಸಮಯಾವಕಾಶ ಕೂಡ ಕೊರತೆ ಅಂತಾನೆ, 5ರಿಂದ 10 ಸೆಕೆಂಡ್ ಅಷ್ಟೇ ಅವಕಾಶ ಇರುತ್ತಾ ಹೇಗೆ ಅನ್ನೋದು, ಆ ಒಂದು ಸಾವಿನ ಬಗ್ಗೆ ಹೇಳೋದಾದ್ರೆ? ಇಲ್ಲ, ಇಲ್ಲಿ ವ್ಯತ್ಯಾಸ ನಾವು ಕರೆಕ್ಟ್ ಆಗಿ ತಿಳ್ಕೊಬೇಕಾಗತ್ತೆ. ಕಾರ್ಡಿಯಾಕ್ ಅರೆಸ್ಟ್ ಅಂತಂತಂದ್ರೆ ಸಡನ್ ಆಗಿ ಹಾರ್ಟ್ ನಿಂತ್ಕೊಳ್ತಕ್ಕಂಥದ್ದು. ಕರೆಕ್ಟ್. ಅದಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ. ಹ್ಮ್. ಸೊ ಹಾರ್ಟ್ ಸಡನ್ ಆಗಿ ಸ್ಟಾಪ್ ಆಗೋದಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ. ಬಹಳ ಮುಖ್ಯವಾದ ಕಾರಣ ಹೃದಯಾಘಾತ, ಹಾರ್ಟ್ ಅಟ್ಯಾಕ್. ಹ್ಮ್. 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 ತುಂಬಾ ಕಾಮನ್ ಆಗಿ ಮತ್ತೆ ಬಹಳ ಇರ್ತಕ್ಕಂತಹ ಇಂಪಾರ್ಟೆಂಟ್ ಕಾರಣ ಹಾರ್ಟ್ ಅಟ್ಯಾಕ್, ಹೃದಯಾಘಾತ. ಓಕೆ. ಹೃದಯಾಘಾತ ಅಂದ್ರೆ ಹೃದಯದಲ್ಲಿ ಇರ್ತಕ್ಕಂತಹ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗ್ತಕ್ಕಂಥದ್ದು ಹಠಾತ್ತನೆ. ಹೌದು. ಸೊ ಹಾಗಾಗಿ ಹೃದಯಕ್ಕೆ ಸರಿಯಾಗಿ ಫ್ಯೂಯಲ್, ಬ್ಲಡ್ ಹರಿಯೋದಿಲ್ಲ. ಹ್ಮ್. ಹ್ಮ್. ಅವಾಗ ಹೃದಯ ತನ್ನ ಕೆಲಸನ ನಿಲ್ಲಿಸ್ಬಿಟ್ಟಿರ್ತದೆ. ಅದು ಒನ್ ಆಫ್ ದ ರೀಸನ್ಸ್ ಫಾರ್ ಹಾರ್ಟ್ ಅಟ್ಯಾಕ್, ಕಾರ್ಡಿಯಾಕ್ ಅರೆಸ್ಟ್. ಕರೆಕ್ಟ್. ಕರೆಕ್ಟ್. ಬೇರೆ ಕಾರಣಗಳಂತ ಬಂದ್ರೆ ಹೃದಯ ಸ್ತಂಭನ, ಅಂದ್ರೆ ಹಾರ್ಟ್ ಬೀಟ್ ನಲ್ಲಿ ವೇರಿಯೇಷನ್ಸ್ ಆಗೋದು, ಹಾ. ಹಾ. ಅದು ಕೂಡ ಬಹಳಷ್ಟು ಬೇರೆ ಬೇರೆ ಕಾರಣಗಳಿಂದ ಆಗತ್ತೆ. ಹ್ಮ್. 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 ಮೂರನೇದು ಹಾರ್ಟ್ ವೀಕ್ ಇರ್ತಕ್ಕಂಥದ್ದು, ಹಾರ್ಟ್ ಪಂಪಿಂಗ್ ವೀಕ್ನೆಸ್. ಹ್ಮ್. ಹ್ಮ್. ಹ್ಮ್.
ನಾಲ್ಕನೇದು ಹುಟ್ಟಿದಾಗ್ಲೇನೆ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಇರ್ತಕ್ಕಂಥದ್ದು. ಅದೆಲ್ಲ ಸ್ವಲ್ಪ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್ ತರ. ಕರೆಕ್ಟ್ ಕರೆಕ್ಟ್. ಸೊ ಇವೆಲ್ಲ ಬೇರೆ ಬೇರೆ ಕಾರಣಗಳು ಕಾರ್ಡಿಯಾಕ್ ಅರೆಸ್ಟ್ಗೆ ಇರ್ತದೆ. ಆದ್ರೆ ಹೃದಯಾಘಾತ ಅನ್ನೋದು ಬಹಳ ಮುಖ್ಯವಾದಂತಹ, ಬಹಳ ಕಾಮನ್ ಆಗಿ ನಮ್ಗೆ ಸಿಗ್ತಕ್ಕಂತಹ ಒಂದು ಕಾರಣ ಕಾರ್ಡಿಯಾಕ್ ಅರೆಸ್ಟ್ಗೆ. ಹೇಗೆ ಇಂಜಿನ್ ಫೇಲ್ಯೂರ್ಗೆ ಬೇರೆ ಬೇರೆ ಕಾರಣಗಳಿರುತ್ತಲ್ಲ, ಓಕೆ, ಆ ರೀತಿ. ಕರೆಕ್ಟ್. ಎಸ್ ಡಾಕ್ಟರ್ ಕೊನೆಯದಾಗಿ ಕೊನೆ ಪ್ರಶ್ನೆ ನಂದು, ನಮ್ಮ ಹೃದಯವನ್ನ ಹೇಗೆ ನಾವು ಜೋಪಾನವಾಗಿ ಕಾಪಾಡಿಕೊಳ್ಬೇಕು ಅಂದ್ರೆ ಒಂದ್ಸಲ ನಾರ್ಮಲ್ ಟಿಪ್ಸ್ ತರ ಕೊಡೋದಾದ್ರೆ ಡಾಕ್ಟರ್? ತುಂಬಾ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಜೀವನ ಶೈಲಿಯನ್ನ ನಾವು ಸರಿಯಾಗಿ ಪಾಲಿಸ್ಕೊಂಡಿದ್ರೆ ಸಹಜವಾಗಿ ಅಂತ ಮೇಜರ್ ಸಮಸ್ಯೆಗಳಾಗಲ್ಲ. ತುಂಬಾ ಮೇಜರ್ ವ್ಯತ್ಯಾಸಗಳು ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಸಿಂಪಲ್ ಸ್ಟೆಪ್ಸ್ ನ ಮಾಡಿದ್ರೆ ಸಾಕು. ಮೊದಲನೇದೇನು ಅಂತಂತಂದ್ರೆ ಆಹಾರ ಮಿತವಾಗಿರ್ಬೇಕು. ಓಕೆ. ಮತ್ತೆ ಆಹಾರ ಬ್ಯಾಲೆನ್ಸ್ಡ್ ಆಗಿರ್ಬೇಕು. ತುಂಬಾ ಆಹಾರ ಆಸೆ ಪಟ್ಟು ಇಷ್ಟಪಟ್ಟು ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಊಟ ಮಾಡೋದು ಕಾನ್ಸೆಪ್ಟ್ ನ ನಾವು ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಅವಶ್ಯಕತೆಗೆ ತಕ್ಕನಷ್ಟು ಆಹಾರ ಬಳಸಬೇಕಾಗತ್ತೆ. ಯಾರ್ಯಾರು ಎಷ್ಟೆಷ್ಟು ಖರ್ಚು ಮಾಡ್ತಾರೋ ಅಷ್ಟು ಆಹಾರ. ಆಮೇಲೆ ಆಹಾರ ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಒಳ್ಳೆ ಕಾರ್ಬೋಹೈಡ್ರೇಟ್, ಒಳ್ಳೆ ಪ್ರೋಟೀನ್, ಒಳ್ಳೆ ವೈಟಮಿನ್, ಒಳ್ಳೆ ಫೈಬರ್. ಓಕೆ. ಸೊ ಮೂರನೇದು, ಆದಷ್ಟು ಹೊರಗಡೆ ಊಟ ಅವಾಯ್ಡ್ ಮಾಡೋದು ಬಹಳ ಒಳ್ಳೇದು. ಮನೆ ಊಟ ಮಾಡೋದು ಬಹಳ ಮುಖ್ಯ. ಕರೆಕ್ಟ್. ನಾಲ್ಕನೇದು, ಮಿತವಾಗಿ ವ್ಯಾಯಾಮವನ್ನ ಮಾಡಿ. ಒಂದು 30 ರಿಂದ 45 ನಿಮಿಷ ನಮ್ಗೆ ಬೆವರು ಇಳಿಯೋವಷ್ಟು, ಸುಸ್ತಾಗೋವಷ್ಟು, ದಣಿವಾಗುವಷ್ಟು ವ್ಯಾಯಾಮವನ್ನ ಮಾಡಬೇಕು. ಒತ್ತಡ ಕಮ್ಮಿ ಮಾಡ್ಕೋಬೇಕು. ನಮ್ಮ ಶರೀರದಲ್ಲಿ ಏನು ಮನಸ್ಸಿಗೆ ಒತ್ತಡ ಆಗ್ತದೆ, ಆ ಮನಸ್ಸಿನಲ್ಲಿ ಇರ್ತಕ್ಕಂತಹ ಒತ್ತಡವನ್ನ ನಾವು, ಎಲ್ರಿಗೂ ಒತ್ತಡ ಇರ್ತದೆ, ನಿಜ. ಆ ಒತ್ತಡವನ್ನ ಹ್ಯಾಂಡಲ್ ಮಾಡೋದನ್ನ ನಾವು ಕಲ್ತ್ಕೋಬೇಕಾಗತ್ತೆ. ಕರೆಕ್ಟ್. ಮತ್ತೆ 5ನೇದು, ನಿದ್ದೆ ಬಹಳ ಮುಖ್ಯ. ಅಟ್ಲೀಸ್ಟ್ 7 ಅವರ್ ಅನ್ಇಂಟರಪ್ಟೆಡ್ ಡೀಪ್ ಸ್ಲೀಪ್ ನಮ್ಗೆ ಬೇಕೇ ಬೇಕು. ಕರೆಕ್ಟ್. ಸೊ ಇಷ್ಟನ್ನ ನಾವು ಮಾಡಿದ್ರೆ 90 ರಿಂದ 95% ಕಾಯಿಲೆಗಳನ್ನ ನಾವು ಹತೋಟಿ ಮಾಡಬಹುದು. ಅದ್ರ ಮೇಲೂ ಆಗ್ತಕ್ಕಂಥ ಸಮಸ್ಯೆಗಳನ್ನ ಯಾರು ತಡೆಯಲಿಕ್ಕೆ ಆಗೋದಿಲ್ಲ. ಕರೆಕ್ಟ್ ಡಾಕ್ಟರ್, ಕರೆಕ್ಟ್. 100%. ಥ್ಯಾಂಕ್ ಯು ಡಾಕ್ಟರ್. ಬಹಳ ಉಪಯುಕ್ತವಾದಂತಹ ಮಾಹಿತಿನ ನಮಗೆ, ನಮ್ಮ ವೀಕ್ಷಕರಿಗೆ ಕೊಟ್ರಿ. ಧನ್ಯವಾದ ಡಾಕ್ಟರ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡ್ತಾ ಇದೀವಲ್ಲ ನಾವು ಹೃದಯಾಘಾತಕ್ಕೆ ಏನು ಕಾರಣಗಳು, ಹೇಗೆ ನಾವು ಹೃದಯವನ್ನು ಜೋಪಾನವಾಗಿ ಇಟ್ಕೊಳ್ಬೇಕು ಅಂತ. ನೋಡಿ, ಶಫಾಲಿ ಭಾಳ ಫಿಟ್ ಆ್ಯಂಡ್ ಫೈನ್ ಆಗಿದ್ರು, 42 ವರ್ಷ ಆದರೂ ಕೂಡ. ಆದರೆ ಕಾರ್ಡಿಯಾಕ್ ಅರೆಸ್ಟು ಅಥವಾ ಅಲ್ಲಿ ಏನಾಗಿದೆಯೋ ಇನ್ನೂ ನಿಗೂಢ ಸಾವು ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಪೋಸ್ಟ್ ಮಾರ್ಟಮ್ ವರದಿ ಕೂಡ ಬರಬೇಕು. ಅದರ ಜೊತೆಗೆ ನಿಖರವಾದಂಥ ಕಾರಣಗಳು ಇನ್ನೂ ಗೊತ್ತಾಗೋದಿಲ್ಲ. ತನಿಖೆ ನಡೀತಾ ಇದೆ. ಕ್ಲಾರಿಟಿ ಅಂತೂ ಇಲ್ಲ ಈಗ ಶಫಾಲಿ ಅವರ ಸಾವಿಗೆ ಸಂಬಂಧಪಟ್ಟಂತೆ. ನೋಡಿ, ನಿಗೂಢ ಸಾವು ಅಂತ ಹೇಳಿ ಮೊದಲಿಗೆ ಇದನ್ನು ಕರಿತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಶಫಾಲಿ ಸಾವಿನ ಬಗ್ಗೆ ಮುಂಬೈ ಪೊಲೀಸರೇ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಕ್ಲಾರಿಟಿ ಇಲ್ಲಪ್ಪ ಕಾರ್ಡಿಯಾಕ್ ಅರೆಸ್ಟ್ ಅಥವಾ ಹಾರ್ಟ್ ಅಟ್ಯಾಕ್ ಯಾವುದೂ ಇಲ್ಲ. ಮುಂಬೈ ಪೊಲೀಸರೇ ಪ್ರಾಥಮಿಕವಾಗಿ ತನಿಖೆ ಕೈಗೊಂಡಾಗ ಈ ರೀತಿ ಅಂಶಗಳು ಹೊರಬಂದಿದ್ದಾವೆ. ಶಫಾಲಿ ಪತಿ ಸೇರಿದಂತೆ 4 ಹೇಳಿಕೆಯನ್ನು ಪೊಲೀಸರೀಗ ದಾಖಲಿಸಿಕೊಂಡಿದ್ದಾರೆ. ಪತಿ ಪರಾಗ್ ತ್ಯಾಗಿ, ಇಬ್ಬರು ಅಡುಗೆ ಸಿಬ್ಬಂದಿ, ಸೆಕ್ಯೂರಿಟಿ ಗಾರ್ಡನ್ನ ವಿಚಾರಣೆ ಮಾಡಿದ್ದಾರೆ. ಶಫಾಲಿ ಸಾವಿಗೆ ನಿಖರ ಕಾರಣ ಇನ್ನೂ ಗೊತ್ತಾಗಿಲ್ಲ. ಸಹಜನ ಅಸಹಜ ಸಾವ ಅಂತ ಶಫಾಲಿ ಜರಿವಾಲಾ ಸಾವಿನ ಬಗ್ಗೆ ಪೊಲೀಸರು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಶಫಾಲಿ ನಿಗೂಢ ಸಾವಿನ ಬಗ್ಗೆ ಮುಂಬೈ ಪೊಲೀಸರು ತನಿಖೆಯನ್ನು ಶುರು ಮಾಡಿದ್ದಾರೆ. ಶಫಾಲಿ ಮನೆಯ ಅಡುಗೆ ಸಿಬ್ಬಂದಿಯನ್ನು ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅಡುಗೆ ಸಿಬ್ಬಂದಿಗೆ ಹಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ ಪೊಲೀಸರು. ಮೇಡಮ್, ಯಾವ ಟೈಮ್ನಲ್ಲಿ ಈ ರೀತಿ ಆಗಿದ್ದು ಅಂಥೇಳಿ, ನೀವೆಲ್ಲಿದ್ರಿ, ಹೀಗೆ ಸಾಕಷ್ಟು ಪ್ರಶ್ನೆಗಳು. ಇನ್ನು ಅನಾರೋಗ್ಯ ಹಿನ್ನೆಲೆ ಅವರಿಗೆ ಟ್ರೀಟ್ಮೆಂಟ್ ನಡೀತಾನೆ ಇತ್ತು. ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಶಫಾಲಿ ಪತಿ ಪರಾಗ್ ತ್ಯಾಗಿ. ಬಾಲಿವುಡ್ ನಟಿ ಶಫಾಲಿ ಜರಿವಾಲಾ ಅವರ ಈ ಅನುಮಾನಾಸ್ಪದ ಸಾವು ಸಾಕಷ್ಟು ಚರ್ಚೆ ಆಗ್ತಾ ಇದೆ ದೇಶಾದ್ಯಂತ. ಯಾಕಂತ ಹೇಳಿದ್ರೆ ಅಷ್ಟು ಫಿಟ್ ಆ್ಯಂಡ್ ಫೈನ್ ಆಗಿದ್ದಂಥವ್ರು ಶಫಾಲಿ. ಏಕಾಏಕಿ ಹೃದಯಾಘಾತ ಆಗುತ್ತೆ ಅಂತ ಹೇಳಿದ್ರೆ ನಂಬಲ ಸಾಧ್ಯ ಅಂತ ಅವರ ಆಪ್ತರು ಈಗ ಹೇಳ್ತಾ ಇದ್ದಾರೆ. ಅವರ ಕುಟುಂಬಸ್ಥರು ಕೂಡ ದಿಗ್ಭ್ರಾಂತರಾಗಿದ್ದಾರೆ. ಪೊಲೀಸರು ಹೇಳಿರೋ ಪ್ರಕಾರ ಈಗ ನಿಖರವಾದಂಥ ಕಾರಣ ಗೊತ್ತಾಗಿಲ್ಲ. ಇನ್ನು ಅನಾರೋಗ್ಯವೇ ಮುಳುವಾಯ್ತಾ ಶಫಾಲಿ ಅವರಿಗೆ. ಯಾಕಂದರೆ ಅವರು ಒಂದು ರೋಗದಿಂದ ಬಳಲ್ತಾ ಇದ್ರು. ಫಿಟ್ಸ್ ಇತ್ತಂತೆ ಅವರಿಗೆ, ಶಫಾಲಿಗೆ. ಫಿಟ್ಸ್ ಕಾರಣಕ್ಕೆ ಸಿನಿಮಾಗಳಲ್ಲಿ ನಟಿಸ್ತಾ ಇರಲಿಲ್ಲ ಅವರು. ಫಿಟ್ಸ್ ಬಂದರೆ ಎಷ್ಟೋ ಸಲ ಬಿದ್ದೋಗಿದ್ರು. ಕಾಂಟಾಲಗ ಬಳಿಕ ಸಿನಿಮಾಗಳಲ್ಲಿ ಅವರು ಅಭಿನಯಿಸಿರಲಿಲ್ಲ. 15ನೇ ವಯಸ್ಸಿನಿಂದ ಫಿಟ್ಸ್ನಿಂದ ನಾನು ಬಳಲ್ತಾ ಇದ್ದೇನೆ ಅಂಥೇಳಿ ಅವರೇ ಒಪ್ಕೊಂಡಿದ್ರು ಖಾಸಗಿ ಇಂಟರ್ವ್ಯೂನಲ್ಲಿ
ಮಾಹಿತಿಯನ್ನು ಕೊಟ್ಟಿದ್ದರು ಶಫಾಲಿ. ನನಗೆ ಯಾವಾಗ ಫಿಟ್ಸ್ ಬರುತ್ತೆ ಎಂದು ಹೇಳೋಕ್ಕಾಗೋದಿಲ್ಲ. ಹಲವು ಬಾರಿ ಬಂದಿದ್ದಂಥ ಉದಾಹರಣೆಗಳಿದ್ದಾವೆ. ಹಾಗಾಗಿ ನಾನು ಹೆಚ್ಚು ಸಿನಿಮಾಗಳಲ್ಲಿ ನಟಿಸೋದಿಲ್ಲ. ಸಂದರ್ಶನದಲ್ಲಿ ಅನಾರೋಗ್ಯದ ಬಗ್ಗೆ ಶಫಾಲಿ ಹೇಳಿಕೊಂಡಿದ್ರು. ನೋಡಿ, ಹೃದಯಾಘಾತಕ್ಕೂ ಫಿಟ್ಸ್ಗೂ ಏನಾದರೂ ಸಂಬಂಧ ಇರಬಹುದಾ? ಈ ಆಯಾಮದಲ್ಲೂ ಕೂಡ ತನಿಖೆ ನಡೆಯುತ್ತೆ. ಫಿಟ್ಸೇ ಈಗ ಶಫಾಲಿ ಅವರ ಸಾವಿಗೆ ಕಾರಣ ಆಯಿತಾ? ನಾವು ಫಿಟ್ಸ್ ಬಂದವರು ನೋಡ್ತಾ ಇರ್ತೀವಿ. ಆ ಟೈಮ್ನಲ್ಲಿ ಅವರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಅಗತ್ಯ ಇರುತ್ತೆ, ಅವ್ರ ಕಡೆ ಯಾರು ಗಮನ ಹರಿಸೋದಿಲ್ವೋ ಆ ಸಂದರ್ಭದಲ್ಲಿ ಜೀವಕ್ಕೆ ಅಪಾಯ ಬರುವಂತಹ